ಹಾಯ್ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಮಿನಿ ಬ್ಲಾಗ್. ಸ್ವಾಗತ ಸುಸ್ವಾಗತ. ಬನ್ನಿ CNG ಅದು ಫಿಲ್ ಮಾಡಿಕೊಂಡು ಜರ್ನಿ ಸ್ಟಾರ್ಟ್ ಮಾಡೋಣ. ನಾನು ಮತ್ತು ನನ್ನ ಫ್ರೆಂಡು ದಿನೇಶ್ ಅಂತೇಳಿ. ಇವತ್ತಿನ ಜರ್ನಿ ಬಂದು ಹರಿಹರ. ಜರ್ನಿ ಸ್ಟಾರ್ಟ್ ಮಾಡೋಣ. ಬೆಂಗಳೂರು ಬನಶಂಕರಿ ಇಂಡಸ್ಟ್ರಿಯಲ್ ಏರಿಯಾಯಿಂದ ಬನ್ನಿ ಹಿಂಗೆ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ನ ಕ್ರಾಸ್ ಮಾಡಿಕೊಂಡು ಅಲ್ಲಿಂದ ಮುಂದೆ ಮತ್ತೆ ಒಂದು ಇಬ್ಬರು ಫ್ರೆಂಡ್ಸ್ನ ಪಿಕ್ ಮಾಡಿಕೊಂಡು ಫೈನಲಿ ಟೈಮ್ ಬಂದು 2 ಗಂಟೆ ಆಗೋಯ್ತು. ಟೀ ಕುಡೋಣ ಅಂತ ಹೇಳ್ಬಿಟ್ಟು ಟೀಗೆ ಹಾಕಿದ್ವಿ. ತುಮಕೂರಿಂದ ಮುಂದೆ, ತುಮಕೂರು ಮತ್ತು ಸಿರಾದ ನಡುವೆ VRL ಅವ್ರದ್ದೊಂದು ಕ್ಯಾಂಟೀನ್ ಇದೆ. ಅಲ್ಲಿ ಬಂದು ಟೀ ಕುಡ್ಕೊಂಡು ಜೊತೆಗೆ ಒಂದು ಆ್ಯಂಟಿಕ್ ಪೀಸು ಸೆಲ್ಫಿ ಪೈಂಟ್ ಅಂತ ಅವ್ರ ವಿಜಯಾನಂದ್ ಅವ್ರದ್ದು ಹಳೆಯದೊಂದು ಬಜಾಜ್ ಚೇತಕ್ ಒಂದು ಸ್ಕೂಟಿ ಇತ್ತು. ಅದ್ರ ಮೇಲೆಲ್ಲ ಫೋಟೋ ಗಿಡ ತಗೊಂಡು ಫೈನಲಿ ಫ್ರೆಂಡ್ನ ಹರಿಹರ ಡ್ರಾಪ್ ಮಾಡಿಕೊಂಡು ಟೈಮ್ ಆಗಿದ್ದು ನನಗೆ 6 ಗಂಟೆ ಆಯಿತು. ಅವ್ರನ್ನ ಅಲ್ಲಿ ಡ್ರಾಪ್ ಮಾಡಿ ಅಲ್ಲಿಂದ ಮುಂದೆ ನಾನು ಕಂಟಿನ್ಯೂ ಹಂಗೆ ಲಿಂಕ್ಸೂರು ಹೋಗೋಣ. ಹೋಗ್ತಾ ಟುವರ್ಸ್ ರೋಡಲ್ಲಿ ಹೊಸಪೇಟೆ ತುಂಗಭದ್ರಾ ಜಲಾಶಯ ನೋಡಿಕೊಂಡು ಅಲ್ಲಿಂದ ಪಕ್ಕದಲ್ಲಿರೋದು ಹೊಸಪೇಟೆ ಅಂಡರ್ ಪಾಸ್. ಯಾರೋ ನನಗೆ ಹೇಳಿದ್ರು ಕರ್ನಾಟಕದಲ್ಲಿ ಅತಿ ಉದ್ದವಾದ ಅಂಡರ್ ಪಾಸ್ ಅಂತೇಳಿ. ಇಲ್ಲದು ಎಲ್ಲ ರಾಂಗ್. ಇದು ಟೋಟಲ್ 2 ಸೈಡ್ ಸೇರಿ 587 ಮೀಟ್ರ್ ಇದೆ. ಒಂದು ಸೈಡ್ ಟುವರ್ಸ್ ನಾವು ಇದು ದುರ್ಗದಿಂದ ಬಿಜಾಪುರ ಹೋಗೋ ರೂಟಲ್ಲಿ ಬಂದು 260 ಮೀಟ್ರ್ ಇದೆ. ಬಿಜಾಪುರಿಂದ ವಾಪಸ್ ಈ ಕಡೆ ಬೆಂಗಳೂರು ಬರೋ ರೂಟಲ್ಲಿರೋದು 327 ಮೀಟ್ರ್ ಇದೆ. 2 ಸೇರಿ 587 ಮೀಟ್ರ್ ಏನೋ ಆಗುತ್ತೆ. ಜನ ಹೇಳಿದ್ರು ಅತಿ ಉದ್ದವಾದ ಸುರಂಗ ಮಾರ್ಗ ಅಂತೇಳಿ. ಯಾರೋ ನನಗೆ ರಾಂಗ್. ಅದು ಆ್ಯಕ್ಚುಲಿ ನನಗೆ ಇವಾಗ ಗೂಗಲ್ ಮಾಡಿ ನೋಡಿದಾಗ ಗೊತ್ತಾಯಿತು. ಅತಿ ಉದ್ದವಾದ ಸುರಂಗ ಮಾರ್ಗ ಬಂದು ಶಿರಾಡಿ ಘಾಟ್, ಅದು ಹಾಸನ ಜಿಲ್ಲೆಯಲ್ಲಿ ಬರುತ್ತೆ. ಅತಿ ಉದ್ದವಾದ ಕರ್ನಾಟಕದಲ್ಲಿ ಅತಿ ಉದ್ದವಾದ ಸುರಂಗ ಮಾರ್ಗದ್ದು NH 75 ಬರುತ್ತೆ. ಹೊಸಪೇಟೆ ಅಂಡರ್ ಪಾಸ್ ಬಂದು NH 50 ಬರುತ್ತೆ. ಅದು ಶಿರಾಡಿ ಘಾಟ್ ಬಂದು 13 ಕಿಲೋಮೀಟ್ರ್, ಇದು ಅರ್ಧ ಕಿಲೋಮೀಟ್ರ್. ಅದೇ ಅತಿ ಉದ್ದವಾದ ಸುರಂಗ ಮಾರ್ಗ. ಟೈಮ್ ಬಂದು 11 ಗಂಟೆ ಆಯಿತು. ಫೈನಲಿ ಕುಷ್ಟಗಿ ರೀಚ್ ಆದೆ. ಇಲ್ಲಿಂದ ಇನ್ನೊಂದು 60 ಕಿಲೋಮೀಟರ್ ನಿಯರ್ ಇದೆ. ಇನ್ನು 1.5 hour ಜರ್ನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಬಾಯ್. ಅಷ್ಟೇ.